ಹಲೋ. ಹಾಂ ಹೇಳಿ ಸಾಗರ್ ಅವರೇ. ಏನು ಇನ್ನೂ ಟೆನ್ಷನಲ್ಲಿನೇ ಇದೆಯಾ? ನಾನು ಬೆಳಗ್ಗೆ ಹೇಳಿದ್ದು ಅದರಿಂದ ಏನೋ ನೀನು ಹೊರಗಡೆನೇ ಬಂದಿಲ್ಲ, ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದೀಯಾ ಇನ್ನೂ? ಅಯ್ಯೋ ಇಲ್ಲ ಸಾಗರ್ ಅವರೇ, ಅದು ಹಾಂ ವಾಶ್ರೂಮ್ಗೆ ಹೋಗಿದ್ದೆ, ಹಾಗಾಗಿ ಫೋನ್ ರಿಸೀವ್ ಮಾಡೋದು ಲೇಟ್ ಆಯಿತು. ನೇತ್ರ, ನಿನಗೆ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ. ನನಗೆ ಗೊತ್ತು ನೀನು ಏನಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ ಅನ್ನೋದು ನನಗೆ ಗೊತ್ತು. ನಿನಗೆ ಹೇಳಿದ್ದೀನಿ ತಾನೇ ಟೆನ್ಷನ್ ಮಾಡ್ಕೋಬೇಡ, ನಾನು ಇದ್ದೀನಿ ಅಂತ. ಅಂದರೂ ನೀನು ಟೆನ್ಷನ್ ಮಾಡ್ಕೋತೀಯಲ್ಲ, ಅಂದರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಹೌದು ತಾನೇ? ಅಯ್ಯೋ ಇಲ್ಲ ಸಾಗರ್ ಅವರೇ, ಹಾಗೇನಿಲ್ಲ, ನನಗೆ ನಿಮ್ಮ ಮೇಲೆ ಫುಲ್ ನಂಬಿಕೆ ಇದೆ. ಮತ್ತು ಯಾಕಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ಅದು ಹಾಗಲ್ಲ ಸಾಗರ್ ಅವರೇ, ನಾವು ನೋಡಿದರೆ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಯಾರಿಗೂ ಕೆಟ್ಟದಾಗಲಿ ಅಂತ ಅಂದ್ಕೊಂಡವರು ಅಲ್ಲ. ಅಂದರೂ ಯಾಕೆ ನಮ್ಮ ಮೇಲೇ ಜನರಿಗೆ ಇಷ್ಟೊಂದು ಸಿಟ್ಟು ಕೋಪ? ಹಾಂ, ಜೀವನ ಅಂದಮೇಲೆ ಹಾಗೆ ನೇತ್ರ, ನಮ್ಮ ಸುತ್ತಮುತ್ತಲ ಆ ಥರ ಜನ ಇದ್ದೇ ಇರ್ತಾರೆ. ಅಂಥವ್ರು ಇದ್ದಾಗಲೇ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ನಮಗೆ ಅನ್ಸೋದು. ನೀನು ಈ ಥರ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಯ್ತು ಬಿಡು, ನಿಮ್ಮ ಮನೆಯಲ್ಲಿ ಇನ್ನೂ ಟೆನ್ಷನ್ ಮಾಡ್ಕೋತಾರೆ. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಈ ಟಾಪಿಕ್ ಬಗ್ಗೆ ನೀನು ಒಟ್ಟ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ. ಅವ್ರು ಏನು ಮಾಡ್ತಾರೆ, ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಾನು ಇದ್ದೀನಿ ತಾನೇ, ನಾನೇ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ನಿನಗೆ ಈ ಬಿಸ್ನೆಸ್ಸಲ್ಲಿ ಏನೂ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳಿದ್ದೀನಿ ತಾನೇ, ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಸರಿ ಸಾಗರ್ ಅವರೇ, ನಾನು ಟೆನ್ಷನ್ ಮಾಡ್ಕೊಳಲ್ಲ ಬಿಡಿ. ಸರಿ, ಇವಾಗ ತಾನೇ ಆಫೀಸಿಂದ ಬಂದಿದ್ದೀಯಾ, ಹೋಗಿ ಫ್ರೆಶ್ ಅಪ್ ಆಗಿ ಟೀ ಕುಡಿದು ಆರಾಮಾಗಿ ನಿಮ್ಮ ಮನೆಯವ್ರ ಜೊತೆ ಕೂತ್ಕೊಂಡು ಮಾತಾಡು. ನೈಟ್ ಆದರೆ ನಂಗೆ ಕಾಲ್ ಮಾಡಿ ಹೇಳು ಏನಂತ, ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಆಫೀಸಿಗೆ ಬಂದ ಮೇಲಾದರೂ ಹೇಳು, ಸರಿನಾ? ಸರಿ ಸಾಗರ್ ಅವರೇ. ಸರಿ, ಹಾಗಾದರೆ ನಾ ಇಡ್ಲಾ ಫೋನ್? ಸರಿ ಸಾಗರ್ ಅವರೇ, ಐ ಲವ್ ಯು ಸಾಗರ್ ಅವರೇ. ಏನದು ಸಡನ್ನಾಗಿ ಮೇಡಮ್ ಅವ್ರಿಗೆ ನಮ್ಮ ಮೇಲೆ ಲವ್ ಆಗಿಬಿಟ್ಟಿದೆ? ಸಡನ್ ಆಗಿ ಅಂತ ಏನಿಲ್ಲ, ನೀವು ನನಗೆ ನಮ್ಮ ಮನೆಯವರಿಗೆಲ್ಲ ಎಷ್ಟೆಲ್ಲ ಸಪೋರ್ಟ್ ಮಾಡ್ತೀರಲ್ಲ, ಅದಕ್ಕೆ ನಂಗೆ ಭಾಳ ಖುಷಿ ಆಯಿತು. ಅದಕ್ಕೆ ಹೇಳಿದೆ ಐ ಲವ್ ಯು ಅಂತ. ಯಾಕೆ ಹೇಳಬಾರ್ದಾ? ಹಾಗೇನಿಲ್ಲ, ನೀನು ಹುಷಾರಾಗಿರು, ನೀನು ಖುಷಿಯಾಗಿರು, ಅಷ್ಟೇ ಸಾಕು ನನಗೆ, ಸರಿನಾ? ಏನು ಹೆದರ್ಕೋದಕ್ಕೆ ಹೋಗಬೇಡ. ಐ ಲವ್ ಯು ಟು, ಓಕೆನಾ? ಬಾಯ್. ಬಾಯ್ ಸಾಗರ್ ಅವರೇ. ಯಾಕಕ್ಕ ಏನೋ ಟೆನ್ಷನಲ್ಲಿದ್ದಂಗಿದೆ? ಟೆನ್ಷನಾ? ಹಾಗೇನಿಲ್ಲ, ಏನೋ ಮೇಡಮ್ನವರು ಮನೆಗೆ ಬರೋದು ಭಾಳ ಅಪರೂಪ ಆಗಿಬಿಟ್ಟಿದೆ. ಅಯ್ಯೋ ಹಂಗೇನಿಲ್ಲಕ್ಕ, ಹೊರಗಡೆ ಸುತ್ತಾಡ್ಕೊಂಡು ಬರೋದಕ್ಕೆ ಹೋಗಿದ್ನಾ, ನಾನು ಬರೋಷ್ಟಿಗೆ ನಿಮ್ಮ ಮನೆಯಲ್ಲಿ ಮಲ್ಕೊಂಡು ಬಿಟ್ಟಿರ್ತೀಯ, ಮತ್ತೆ ಯಾಕೆ ನಿಮ್ಗೆ ಸುಮ್ಮನೆ ತೊಂದರೆ ಕೊಡೋದು ಅಂತ ನಾನು ಬಂದು ಹಂಗೆ ಪಾಚಿ ಮಾಡಿಬಿಡ್ತೀನಿ. ಸರಿ ಸರಿ, ಮನೆ ಬಿಟ್ಟು ಜಾಸ್ತಿ ಹೊರಗಡೆ ಎಲ್ಲ ಹೋಗೋದಕ್ಕೆ ಹೋಗ್ಬೇಡ. ಹೊರಗಡೆ ಮಳೆ ಸಿಕ್ಕಾಪಟ್ಟೆ ಇದೆ, ಅದು ಅಲ್ಲದೆ ಸೊಳ್ಳೆ ಎಲ್ಲ ಜಾಸ್ತಿ ಆಗಿದ್ದಾವೆ, ಕಡಿದ್ರೆ ಸುಮ್ಮನೆ ಡೇಂಜರ್. ಅದಕ್ಕೋಸ್ಕರ ಜಾಸ್ತಿ ಹೊರಗಡೆ ಎಲ್ಲ ಹೋಗೋದಕ್ಕೆ ಹೋಗ್ಬೇಡ. ಸರಿ ಆಯ್ತಕ್ಕ. ಸಂಜೆಗೆ ಏನಾದ್ರು ತಿಂದೇನೆ? ಏನಿಲ್ಲ. ಹ್ಞೂ ಅಕ್ಕ ತಿಂದೆ, ಇದು ಪಂಚಚಿಕ್ಕಿ ಹಾಲು ಕೊಟ್ಟಿದ್ರು, ಅದನ್ನ ಕುಡ್ದೀನಿ. ಸರಿ ಆಯ್ತು, ಹೋಗಿ ಆಟ ಆಡ್ಕೋ, ಜಾಸ್ತಿ ಹೊರಗಡೆ ಎಲ್ಲ ಹೋಗೋದಕ್ಕೆ ಹೋಗ್ಬೇಡ. ಸರಿ ಅಕ್ಕ. ಮೊದಲು ಈ ವಿಷಯದ ಬಗ್ಗೆ ಮನೆಯಲ್ಲಿ ಮಾತಾಡಬೇಕು. ಇದೇನಿದು, ಹೊರಗಡೆ ಯಾರೂ ಕಾಣವಲ್ರಲ್ಲ, ಎಲ್ಲರೂ ಅಡುಗೆ ಕೋಣೆಗದಾರ ಏನ? ಮೊದಲು ಪಂಚಚಿಕ್ಕಿ ಹತ್ರ ಅಷ್ಟ ಮಾತಾಡೋಣ, ಆಮೇಲೆ ಮನೆಯವ್ರ ಹತ್ರ ಎಲ್ಲರ ಹತ್ರ ಡಿಸ್ಕಷನ್ ಮಾಡಿದ್ರಾಯ್ತು. ಚಿಕ್ಕಿ, ಪಂಚಚಿಕ್ಕಿ. ನೇತ್ರವ, ನೀನು ಆಫೀಸಿಂದ ಯಾವಾಗ ಬಂದಿ? ನಾನು ಬಂದೊಂದು ಸ್ವಲ್ಪ ಹೊತ್ತಾಯ್ತು ಚಿಕ್ಕಿ, ಈಗ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದೆ. ಯಾರೂ ಕಾಣಿಸ್ತಾನೆ ಇಲ್ಲಲ್ಲ, ಎಲ್ಲರೂ ಅಡುಗೆ ಕೋಣೆಗೆ ಇದ್ರೇನ? ಹ್ಞೂ ನೇತ್ರವ, ಒಳಗಡೆನ ಅಡುಗೆ ಮಾಡ್ಕೊತ ಅಲ್ಲೇ ಮಾತಾಡ್ಕೊತ ಕುಂತಿದ್ವಿ. ಹೌದನ? ಚಿಕ್ಕಿ, ಅಂದಂಗೆ ಅಪ್ಪ ಮತ್ತು ಕಾಕನರೆಲ್ಲ ಎಲ್ಲದಾರ? ಅವ್ರನ ಇನ್ನ ಈಗ ಹೊಲ್ದಾಗಿಂದ ಬರಾಕುಂತಾರಂತ. ಯಾಕವ, ಏನಾತ? ಹೌದಾ, ಅಂದಂಗೆ ಇದು ಅಮ್ಮ ಮತ್ತು ಸಂಗೀತ ಚಿಕ್ಕಿ ಅವರೆಲ್ಲ ಎಲ್ಲದಾರ? ಅವ್ರನ ಇಲ್ಲೇ ಅದಾಳಲ್ಲ ಊರಾಗ ಮಗಳು ಶೀಲಾ, ಅವ್ರ ಮನೆಗೆ ಹೋಗಾರ. ಯಾಕವ, ಇದನ್ನೆಲ್ಲ ಯಾಕೆ ಕೇಳಾಕುಂತೀರಿ? ಚಿಕ್ಕಿ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು, ಅದಕ್ಕೋಸ್ಕರ ಯಾರೂ ಇಲ್ಲ ಅಂದ್ರೆ ಮಾತಾಡ್ಬೋದು, ಅದಕ್ಕೆ ಕರೆದೆ ನಿನಗೆ. ಯಾಕೆ ನೇತ್ರವ, ಅಂಥದ್ದೇನು, ಏನಾದರೂ ಸೀರಿಯಸ್ ವಿಷಯನ? ಹ್ಞೂ ಚಿಕ್ಕಿ, ಒಂದು ಸ್ವಲ್ಪ ಸೀರಿಯಸ್. ಯಾಕೆ ನೇತ್ರವ, ಅಂಥದ್ದೇನಾಯ್ತು? ಒಂದು ನಿಮಿಷ. ರಾಣಿ, ರಾಣಿ. ಏನಕ್ಕ? ರಾಣಿ, ನಾ ಇವ್ರ ಜೊತೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ, ಮಾತಾಡ್ತಾ ಇರ್ತೀನಿ. ಅಮ್ಮ ಮತ್ತು ಶೀಲಾವತಿ ಆಮೇಲೆ ಸಂಗೀತ ಚಿಕ್ಕಿ ಇವ್ರು ಯಾರ ಮನೆ ಹತ್ರ ಬರಾಕುಂತಾರಂದ್ರೆ ನನಗೆ ಬೇಗ ಬಂದು ಇನ್ಫಾರ್ಮೇಷನ್ ತಿಳಿಸು, ಸರಿನಾ? ಯಾರೂ ಮನೆ ಒಳಗೆ ಬರಲಾರ್ದಂಗೆ ನೋಡ್ಕೊ. ಅದಕ್ಕೂ ಮಿಕ್ಕಿ ಯಾರಾದರೂ ಬಂದ್ರಪ್ಪ ಅಂದ್ರೆ ನನಗೆ ಬೇಗ ಬಂದು ಹೇಳು, ಸರಿನಾ? ಸರಿ ಅಕ್ಕ. ಯಾಕೆ ನೇತ್ರವ, ಏನಾಯ್ತು? ಯವ್ವ, ಅದು ಸಾಗರ್ ಸರಿಗೆ ನಿನ್ನೆ ರಾತ್ರಿ ಫೋನ್ ಹಚ್ಚಿ ನಮ್ಮ ಊರನಾರ ಯಾರ ಅಂತ, ನೀವು ಅವರಿಗೆ ಹೆಂಗೆ ಹೊಲದಾಗ ಬಿತ್ತಾಕೆಲ್ಲ ಬೀಜ ಎಲ್ಲ ಕೊಟ್ಟಿರಿ, ಅವ್ರದ್ದು ತರಕಾರಿ ಎಲ್ಲ ನೀವು ಹೆಂಗೆ ತೊಗೋತೀರಿ, ಅವ್ರ ಜೊತೆ ಏನೋ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿರಂತಲ್ಲ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿರಿ, ಅವ್ರು ಸರಿ ಇಲ್ಲ, ಮೋಸಗಾರದಾರ ಅವರು, ದುಡ್ಡು ಹೊಡ್ಕೊತಾರ ಅಂತ ಬಾಯಿಗೆ ಬಂದಂಗೆ ಏನೇನೋ ಮಾತಾಡಾರಂತವ. ಏನು ಹೇಳಾಕುಂತಿದ್ದೀನಿ ನೇತ್ರವ ನೀನು? ಹ್ಞೂ ಚಿಕ್ಕಿ, ನನಗೂ ಒಂದು ಕ್ಷಣ ಶಾಕ್ ಆಯಿತು, ಏನಿದು ಅಂತಂದು. ನಮ್ಮೂರಾಗ
ಈ ಥರ ನಮ್ಮ ಮೇಲೆ ಸೇರಿಟ್ಕೊಂಡವರು ನಾವು ಮುಂದಕ್ಕೆ ಬರಬಾರ್ದು ಅಂತ ತಲೆ ಯೋಚನೆ ಮಾಡೋರ ಯಾರದಾರ? ಅಲ್ಲವ ಅವ್ರು ನಮ್ಮೂರನರ ಅಂತ ಹೆಂಗಂತಿದೆ? ಅಯ್ಯ ಬಾಯ್ ಬಿಟ್ಟು ಹೇಳಿದ್ರಂತ ನಮ್ಮೂರನರ ಅಂತಂದು ಅದಕ್ಕೋಸ್ಕರ ಕೇಳಾಕೊಂತೀನಿ ನಿಮ್ಗೆ. ನನಗಂತೂ ಯಾರಂತ ಗೊತ್ತಾಗವಲ್ದು. ಬೆಳಗ್ಗೆಯಿಂದ ಯೋಚನೆ ಮಾಡ್ತಾ ಇದ್ದೀನಿ ಯಾರು ಇರ್ಬೋದು ಅದು ಅಂತ ಗೊತ್ತಾಗವಲ್ದು. ಅದಕ್ಕೆ ನಿಮಗೆ ಕೇಳಾಕೊಂತೀನಿ, ಅಂಥವ್ರು ಯಾರದಾರವ ನಮ್ಮೂರಾಗ? ಅಲ್ಲವ ನಮ್ಮ ಮ್ಯಾಲ ಇಷ್ಟು ಸೇರಿಟ್ಕೊಳೋರು ಯಾರದಾರ ನಮ್ಮೂರಾಗ? ಅಲ್ಲ ನಾವು ನೋಡಿದರೆ ಯಾರಿಗೂ ಕೇಡು ಬಯಸ್ತಾರಲ್ಲ ಏನಲ್ಲ. ನಮ್ಮ ಮೇಲೆ ಅಷ್ಟೊಂದು ಸಿಟ್ಟು ಯಾರಿಗೆ ಇದ್ವಿ ಅಕ್ಕ? ನನಗಂತೂ ಯಾರು ಏನು ಅನ್ನೋದು ಒಂದು ಸ್ವಲ್ಪನೂ ಗೊತ್ತಾಗವಲ್ದು. ತಲೆಯೆಲ್ಲ ಕೆಟ್ಟು ಹೋಗ್ಬಿಟ್ಟೈತೆ ನನಗಂತೂ. ಲಕ್ಷ್ಮಕ್ಕ, ನಾವೀಗ ಇದು ಏನದು ಹೊಲ್ದಾಗೆಲ್ಲ ಬಿತ್ತಿ ಚಲೋ ರೊಕ್ಕ ಬರ್ತೈತಿ, ನಾವಿನ್ನು ಮತ್ತೆ ಚಲೋನ ತಂಗ ಆಗ್ಬಿಡ್ತೀವಿ ಅಂತಂದು ನಮ್ಮೂರಾಗ ಇರೋರು ಯಾರೋ ಹೊಟ್ಟೆ ಕಿಚ್ಚು ಪಡಾಕುಂತಾರ. ಅದಕ್ಕೆ ಸಾಗರಪ್ಪಗೆ ಫೋನ್ ಹಚ್ಚಿ ಇದನ್ನೆಲ್ಲ ನಿಂದ್ರಿಸಂತ ಹೇಳಾರ. ಅಲ್ಲಲ್ಲಿ ಇಂಥದ್ದು ನಿಂದ್ರಿಸಂತ ಅಂದಾರ ಯಾರದಾರ ನಮ್ಮೂರಾಗ? ಲಕ್ಷ್ಮಕ್ಕ, ನಾವು ಇದನ್ನು ಏನದು ಸಾಗರಪ್ಪ ಅವ್ರ ಜೊತೆ ಸೇರಿ ಇದು ಹೊಲ್ದಾಗೆಲ್ಲ ಬಿತ್ತದೆಲ್ಲ ಚಲೋ ಮಾಡೀವಿ. ನಮ್ಮೂರಾಗ ಯಾರು ನಮ್ಮ ಜೊತೆ ಅಷ್ಟು ಚಂದ ನತಂಗೆ ಮಾತಾಡವಲ್ರು. ಹೌದಿಲ್ಲ? ಏನೋ ಸ್ವಲ್ಪ ಹೊಟ್ಟೆ ಕಿಚ್ಚುಗುಣ ಎಲ್ಲ ಪಟ್ಟಾರ ಬಿಡು. ಆದ್ರೆ ಇಷ್ಟು ಕೀಳು ಮಟ್ಟಿಗೆ ಇಳಿಯೋರೆ ಯಾರದಾರ ನಮ್ಮೂರಾಗ? ಏನನವ ನನಗಂತೂ ಒಂದು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಅಲ್ಲ, ನಾವು ಮುಂದಕ್ಕೆ ಹೋಗ್ಬಾರ್ದಂತಾರನ ಈ ಮಂದಿ. ನಾವು ಯಾರ ಮನೆ ತಂಟೆಗೆ ಹೋದಾರಲ್ಲ, ಏನು ಮಾಡ್ದಾರಲ್ಲ, ಅಂಥದ್ದು ಯಾರೇ ಇರ್ಬೋದು? ಯವ್ವ ಚಿಕ್ಕಿ, ನೀವೇನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಯೋಚನೆ ಮಾಡನ್ರಿ. ಅದು ಅಲ್ದ ಪತ್ತೆ ಹಚ್ಚನ ಇಂಥ ಹಾಳು ಕೆಲಸನ ಮಾಡಿದವ್ರು ಯಾರು ಅಂತಂದು. ಆದ್ರೆ ಸದ್ಯಕ್ಕೆ ಈ ವಿಷಯನ ಅಪ್ಪಗಾಗಲಿ ಆಮೇಲೆ ಕಾಕ್ನರಿಗಾಗಲಿ ಹೇಳಕ್ಕೆ ಹೋಗ್ಬೇಡ್ರಿ. ಎದಕ್ಕೆ ನೇತ್ರವ? ಈಗ ಅವ್ರಿಗೆ ಹೇಳಿದ್ರೆ ಅವ್ರು ಯಾರಂತಂದು ಕಂಡರೆ ಹಿಡಿತಾರೆ. ನಾವು ಮನೆ ಬಿಟ್ಟು ಹೊರಗಡೆ ಹೋಗೋರಲ್ಲ ಬಿಡಾರಲ್ಲ, ಮತ್ತು ಅವ್ರಿಗೆ ಹೇಳಕ ಬೇಕವ? ಸದ್ಯಕ್ಕೆ ಬೇಡ ಚಿಕ್ಕಿ. ಅವರು ಮೊದಲ ಅಪ್ಪ ಮತ್ತು ಕಾಕನರವರೆಲ್ಲ ಈಗ ಒಂದು ಸ್ವಲ್ಪ ಖುಷಿಯಾಗದಾರ. ಏನೋ ಒಂದು ಸ್ವಲ್ಪ ಬೆಳಿತೀವಿ, ಏನಾದರೂ ಮಾಡ್ಬೋದು ಅಂತಂದು. ಮತ್ತು ಇದನ್ನೆಲ್ಲ ಅವ್ರು ತಲೆ ಹಾಕಿದ್ವಿ ಅಂದ್ರೆ ಅವ್ರು ಮತ್ತೆ ಚಿಂತೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಅದು ಯಾರಂತ ಗೊತ್ತಾಗಲಿ, ಆಮೇಲೆ ಅಪ್ಪನವ್ರ ಹತ್ರ ಮಾತಾಡಕ್ಕೆ ಬರ್ತೈತವ್ರಿ. ಇವಾಗ ಸದ್ಯಕ್ಕೆ ನೀವು ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ್ರಿ. ಸರಿ ತಗೋರವ. ನೀವು ಅಷ್ಟೇ ಒಮ್ಮಿಗೆ ಬೆಟ್ಟನ ತಲೆ ಮೇಲೆ ಬಂದು ಕುಂತಿತು ಅನ್ನಂಗೆ ಚಿಂತೆಯನ್ನು ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಚಿಕ್ಕಿ ಇಬ್ಬರು ಸೇರಿ ಕಂಡಿಡೇನ್ರಿ ಯಾರದು ಅಂತಂದು. ಸರಿ ನೇತ್ರವ, ನೀ ಹೇಳ್ದಂಗೆ ಮಾಡೋಣಂತಗೋ. ಯವ್ವ ಅಂದಂಗೆ ಹೊಲದಾಗೆಲ್ಲ ಬೀಜ ಬಿತ್ತಿತ್ತು ಬಂದಿದ್ವಲ್ಲ, ಎಲ್ಲ ಬೆಳೆದಾವಂತಾನೆ ಬೆಳೆ ಎಲ್ಲ? ಹೂನವ್ವ, ಕಸ ಒಂದು ಭಾಳ ಬಂದ್ಬಿಟ್ಟೈತಂತ. ಹಾಗಾಗಿ ಒಂದಿಬ್ಬರು ಆಳನಾರ ಕರ್ಕೊಂಡು ಹೋಗ್ಬೇಕು ಅಂತ ಅನ್ನಕುಂತಿದ್ದೆ ನಿಮ್ಮಪ್ಪ. ಹೌದಾ ಯವ್ವ, ಕಳೆ ಅಷ್ಟು ಬಂದೈತಂತನ? ಹೂನೇತ್ರವ, ನಿಮ್ಮ ಕಾಕನೂ ಅನ್ನಕುಂತಿದ್ದ ಕಳೆ ಮಾತ್ರ ಭಾಳ ಬಂದೈತಂತ. ನಮ್ಮ ಕಷ್ಟ ಅಂದ್ರೆ ಭಾಳ ದಿನ ಹಿಡಿತೈತಿ. ಅದಕ್ಕೆ ಒಂದು 4 ಜನ ಯಾರ ಹೆಣ್ಮಕ್ಳಿಗೆ, ಊರನ ಹೆಣ್ಮಕ್ಳಿಗೆ ಹೇಳ್ರಿ, ಕರ್ಕೊಂಡು ಹೋಗನ್ರಿ, ಬಡ ಒಂದು 3-4 ದಿನದಾಗ ಮುಗಿತೈತಿ ಅಂತ ಅನ್ನಕುಂತಿದ್ದೆ. ಮತ್ತು ಹಂಗಂದ್ರೆ ನಾಳೆ ಹೇಳಿಬಿಡ್ಬೇ ಯವ್ವ, ಊರಾಗ ಯಾರಿಗಾರ ಒಂದು 4 ಜನಕ್ಕೆ ಬಡ ಕರ್ಕೊಂಡೋಗಿ ಕಳೆ ತಕೊಂಡು ಬಂದುಬಿಡಕ್ಕೆ ಬರ್ತೈತಿ. ಹೂನವ, ಈಗ ಹೆಂಗೋ ಹಬ್ಬನೂ ಮುಗೀತಾ, ಸರಸ್ವತಿಗೂ ಮಾತಾಡ್ಸ್ಕೊಂಡು ಬರೋದೊಂದಿತ್ತು, ಅದನ್ನು ಮಾತಾಡ್ಸ್ಕೊಂಡು ಬಂದಿದ್ದಾಯ್ತು. ಈಗ ಮತ್ತೇನೈತಿ, ಈಗ ಇನ್ಮೇಲೆ ಹೊಲದ ಕಡೆನೇ ಲಕ್ಷ್ಯ ಕೊಡ್ಬೇಕು. ಮತ್ತು ಬಡ ಕಳೆ ಎಲ್ಲ ತಗೊಂಡ್ಬಂದ್ವಿ ಅಂದ್ರೆ ಮತ್ತು ಅದು ಬೆಳೆಯಾಕರ ಚಲೋ ಆಕೈತಿ. ಚಿಕ್ಕಿ ಅಂದಂಗೆ ಅವತ್ತು ಮೇಡಮ್ನವ್ರು ಡಿಸೈನ್ ಹಾಕ್ಕೊಟ್ಟಿದ್ರಲ್ಲ, ಅದನ್ನೆಲ್ಲ ಹೊಲೆ ಹಾಕೊಂತೀರಿಲ್ಲ? ಹೂನವ, ಇವತ್ತಿಂದ ಹೊಲೆ ಹಾಕೊಂತೀನಿ ನೋಡಿ. ಇವತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಟೈಮ್ ಸಿಕ್ಕಿತ್ತಾ, ಅಂದರೂ ಭಾಳ ಕಷ್ಟ ಐತವ. ಅದು ಡಿಸೈನ್ ಹೆಂಗೆಂಗೋ ಹಾಕಾರಲ್ಲ ಅವರು. ಚಿಕ್ಕಿ ಸ್ಟಾರ್ಟಿಂಗಿಗೆ ಒಂದು ಸ್ವಲ್ಪ ಕಷ್ಟ ಅನ್ಸುತ್ತೆ, ಮತ್ತು ಆಮೇಲೆ ನೀವು 1-2 ಡಿಸೈನ್ ಹಂಗೆ ಕಲಿತ್ರಿಂದ ಮುಂದೆ ನಿಮಗೆ ಈಸಿ ಆಗುತ್ತೆ. ಹೂನವ, ಅದನ್ನು ನೋಡಿ ಲಕ್ಷ್ಮಕ್ಕ ಒಂದು ಸ್ವಲ್ಪ ಕಟ್ ಮಾಡೋ ಅರ್ಬಿನ ನಾನು ಒಂದು ಸ್ವಲ್ಪ ಹೊಲಿದೆ. ಅಂದಂಗೆ ಯಾರು ಅಂಬವಕ್ಕ ಆಕಿನೂ ಒಂದು ಸ್ವಲ್ಪ ಡಿಸೈನ್ ಎಲ್ಲ ನೋಡಿ ಕಟ್ ಮಾಡಾಳ ಅರ್ಬಿನ ಹೊಲ್ದೀವಿ. ಒಂದು ಅರ್ಧ ಮುಗ್ದೈತಿ, ನಾಳೆಗೆ ಪೂರ್ತಿ ಮುಗಿತೈತೆ ನೋಡು. ಸರಿ ಚಿಕ್ಕಿ, ನೀವು ಒಂದು ಸ್ವಲ್ಪ ಅದ್ರ ಕಡೆನೂ ಲಕ್ಷ್ಯ ಕೊಡ್ರಿ. ಹೂನವ, ಅದಕ್ಕಂತಂದ ಬೆಳಗ್ಗೆ ಬೇಗ ಎದ್ದು ಬಡ ಅಡಿಗೆ ಮನೇನ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಅದನ್ನ ಕೆಲಸ ಮಾಡಿ ನೋಡಿ. ಸಂಜೆಯಿಂದನೂ ಸಂಜೆ ಅಕ್ಕ ಮಧ್ಯಾಹ್ನದಿಂದನೂ ಅದನ್ನ ಮಾಡೀವಿ. ಆದರೆ ಒಂದು ಸ್ವಲ್ಪ ಕಷ್ಟದವವ ಅವೆಲ್ಲ. ಅದು ಏನದವು ಡಿಸೈನ್ ಎಲ್ಲ ಹಾಕ್ಕೊಟ್ಟಾರಲ್ಲ ಅವ್ರು ಮೇಡಮ್ನವರು, ಹಂಗೆ ಪ್ರಯತ್ನ ಪಡಾಕುಂತೀವಿ. ಒಮ್ಮಿಗೆ ಬರಂಗಿಲ್ಲ, ನೀವು ಆರಾಮಾಗಿ 4-5 ದಿನ ಟೈಮ್ ತೊಗೋರಿ, ಆರಾಮಾಗಿ ಹೊಲೀರಿ, ನಡೀತೈತಿ. ಆತವ. ಯವ್ವ ಅಂದಂಗೆ ಹಸು ಆಗೈತೆ, ಅಡುಗೆ ಏನು ಮಾಡಿರಿ? ಇದು ಕರ್ಚಿಕಾಯಿ ಪಲ್ಯ ಆಗೈತಿ, ಅನ್ನ ಟಮಾಟಿ ಸಾರು ಮಾಡೈತಿ, ರೊಟ್ಟಿ ಒಂದು ಮಾಡೋದೈತಿ ನೋಡವ. ಬಾ ಅಲ್ಲೇ ಕುತ್ಕೊನಂತೆ ಅಂತ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ, ತಿನ್ನಂತೆ ಅಂತ. ತಿಂದು ಹೋಗಿ ಮುಕ್ಕೊನಂತೆ ಅಂತ. ಮತ್ತೆ ನಾಳೆ ಆಫೀಸ್ಕೊಂಡು ಹೋಗೋದೈತಲ್ಲ ನಿಂದು. ಹೂನವ, ನಾಳೆ ಆಫೀಸು ಒಂದು ಸ್ವಲ್ಪ ಬೇಗನೆ ಹೋಗ್ಬೇಕು. ಆಫೀಸಲ್ಲೂ ಕೆಲಸ ಒಂದು ಸ್ವಲ್ಪ ಜಾಸ್ತಿನೇ ಅದಾವ. ಅದಕ್ಕೆ ಇವತ್ತು ಬೇಗ ಊಟ ಮಾಡಿ ಮಕ್ಕೊಂಡ್ರೆ ನಾಳೆ ಬೆಳಗ್ಗೆ ಬೇಗ ಎದ್ದಾಳಕ್ಕೆ ಬರ್ತೈತಿ. ಸರಿ, ಹಂಗಾರ ನಾವು ರೊಟ್ಟಿಗೆ ಮಾಡ್ತೀವಿ, ಬಂದ್ಬಿಡ ಅಲ್ಲೇ ಊಟ ಮಾಡಂತೆ ಅಂತ. ಅಂದಂಗೆ ಹುಡುಗರೆಲ್ಲ ಕಾಣವಲ್ವಲ್ಲ? ಗವಿ ಚೋಟ್ಯಾಗ ಮತ್ತು ಯಾರು ಕಾವೇರಿಗೆ ಇಬ್ಬರಿಗೂ ಕುಂದ್ರಿಸ್ಕೊಂಡು ಹೋಮ್ವರ್ಕ್ ಮಾಡ್ಸಕ್ಕಂತಾನ. ಓ ಅಬಾ ಚಲೋ ಆಯ್ತು ಬಿಡು. ಹಂಗಂದ್ರೆ 3 ಜನ ಹೋಮ್ವರ್ಕ್ ಮಾಡಕ್ಕಂತಾರಲ್ಲ, ಖುಷಿ ಆಯ್ತು ನಂಗಂತೂ. ಸರಿ ಬಾ, ಹಂಗಾರ ರೊಟ್ಟಿ ಮಾಡ್ದೈತೆ ಅಲ್ಲೇ ಊಟ ಮಾಡಂತೆ ಅಂತ.
ಸರಿ ನೀವು ಹೋಗಿ ರೊಟ್ಟಿ ಮಾಡಕ್ಕುಂತಿದ್ದಿ ನಾ ಒಂದು ಸ್ವಲ್ಪ ಅವ್ರು ಏನು ಹೋಮ್ವರ್ಕ್ ಮಾಡಕ್ಕುಂತಾರೆ ಏನಂತ ನೋಡಿ ಬರ್ತೀನಂತ. ಸರಿ ಆತವ, ಲಗುನ ಬಂದ್ಬಿಡ. ಚಿಕ್ಕಿ ಒಂದು ಸ್ವಲ್ಪ ಸಂಡಿಗೆ ಹಪ್ಪಳ ಇದ್ರೆ ಕರೀರಿ ಚಿಕ್ಕಿ. ಸರಿ ಆತವ, ಲಗುನ ಬಂದ್ಬಿಡ ನೀನು. ಸರಿ ಚಿಕ್ಕಿ.